ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು ನಾವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿಕ್ಕಾರನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಈ ತೋಟದಲ್ಲಿ ನಾವು ಇವತ್ತು ನಮ್ಮ ಜೊತೆ ಸುಜಯ್ ಮತ್ತು ಕೀರ್ತಿ ಸರ್ ಈರಣ್ಣವರಿದ್ದಾರೆ. ಈಗ ಸುಜಯ್ ಅವರು ಈ ಕ್ಷೇತ್ರದ ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಮುಂದೆ ನಾವು ಈ ಫಾರ್ಮ್ ಟೂರ್ನ ಮುಂದುವರ್ಸೋಣ. ಸುಜಯ್ ಅವರೇ ಹೇಳಿ. ನಮಸ್ತೆ, ಸುಜಯ್ ಅಂತ. ಚಿಕ್ಕಾರಹಳ್ಳಿ ಗ್ರಾಮ ಅಂತ ಬರುತ್ತೆ. KRS ಬ್ರಿಡ್ಜಿಂದ 1.5 ಕಿಲೋಮೀಟರ್ಸು. ಇಲ್ಲಿ ನಮ್ಮದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿ ಇತ್ತು, ಅದರಲ್ಲಿ ಒಂದು ಶೇರ್ ತೊಗೊಂಡು ಈಗ ಕ್ಲೀನಾಗಿ ಫೆನ್ಸಿಂಗ್ ಮಾಡಿಸಿದ್ದೀನಿ. ಕೆಲವು ಹಳೆ ಮರಗಳಿದ್ದಾವೆ, ತೆಂಗಂದು ಮತ್ತು ಕೆಲವು ಮಾವಂದು. ಅದು ಬಿಟ್ಟರೆ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ 2 ಪಾಂಡ್ ಇದ್ದಾವೆ. ಬಾಡಿ ವೆಲ್ ಆ್ಯಕ್ಚುಲಿ ಅದು ವಿತಿನ್ ದ ಅರ್ತಿಂದ ವಾಟರ್ ಸೋರ್ಸ್ ಇದೆ. ಸೊ ಚೆನ್ನಾಗಿದೆ. ಈ ಫೆನ್ಸಿಂಗ್ ಮಾಡಿ ಸರ್ ಗೈಡೆನ್ಸ್ ಪ್ರಕಾರ ಬೇಲಿಲಿ ನಾನು ಇದೊಂದು ಅಗಸೆ ಮತ್ತು ಜಟ್ರೋಪ ಮತ್ತು ಇದನ್ನು 3 ಅಡಿಗೆ ಪ್ಲಾಂಟಿಂಗ್ ಮಾಡಿ ಬೀಜ ಹಾಕಿದ್ದೀನಿ. ಸೊ ಮಿತ್ರರೇ, ನಾವು ನೋಡ್ಬೋದು ಇಲ್ಲಿ ಇದು ಅವರ ತೋಟದ ಮುಖ್ಯ ದ್ವಾರ, ಎಂಟ್ರೆನ್ಸು. ಇದು 5.5 ಎಕರೆ ಜಾಗ ಅಂತ ಕೃಷಿ ಭೂಮಿ. ಮತ್ತು ನಿಧಾನವಾಗಿ ನೋಡೋಣ, ಪ್ರತಿ ಭಾಗವನ್ನು ನೋಡ್ತಾ ಬರೋಣ. ಈಗ ಪ್ರಾರಂಭದಲ್ಲಿ ನಾವು ನಮ್ಮ ಏನು ಫಿಸಿಕಲ್ ಫೆನ್ಸ್ ಹೇಳ್ತೀವಲ್ಲ, ಹದ್ದುಬಸ್ತು ಬೇಲಿ ಇದೆ. ಅದ್ರ ಪಕ್ಕದಲ್ಲಿ ಈಗ ಅವರು ಜೀವಂತ ಬೇಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ ಗಮನಿಸ್ಬೋದು ನಾವು. ಪ್ರತಿ ಒಂದು 2.5 ಅಡಿ 3 ಅಡಿ ಅಂತರದಲ್ಲಿ ಗಿಡಗಳನ್ನು ಹಾಕಿದ್ದಾರೆ. ನೇರವಾಗಿ ಬೀಜ ಬಿತ್ತನೆ ಮಾಡಿರುವಂಥ ಒಂದು ನಾಟಿ ಕ್ರಮ. ಇದು ಗ್ಲೆರಿಸೀಡಿಯಾ 2 ಗಿಡ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ, 2 ಗ್ಲೆರಿಸೀಡಿಯಾ ಬಂದಿದೆ. ಇಲ್ಲಿ ಗಮನಿಸ್ಬೋದು, ಇದು ಸಸ್ಪೇನಿಯಾ ಗ್ರ್ಯಾಂಡಿಫ್ಲೋರಾ ಅಥವಾ ಅಗಸೆ, ಇದು ಇಲ್ಲಿ ಕಾಣ್ತಾ ಇದೆ. ಇದು ನಮ್ಮ ಸೀಮರೂಪ ಲಕ್ಷ್ಮೀತರು, ಅದು ಇಲ್ಲಿದೆ. ಈಗ ಒಂದು 4ರಿಂದ 5 ಥರದ್ದು ಹಾಕಿದ್ದೀವಿ. ಇಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದು ಮಿತ್ರರೆ, ನೋಡಿ, ಇಲ್ಲಿ ನಮ್ಮ ಅಗಸೆ ಇದೆಯಲ್ಲ, ಇದು ಎಲೆಗಳನ್ನು ಹುಳುಗಳು ಬಂದು ತಿಂದುಬಿಡ್ತವೆ. ಅದಕ್ಕೆ ನಾವಿವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಒಂದು ಹಸಿರು ಗಿಡಕ್ಕೆ